ಶಾರ್ಟ್ ಸರ್ಕ್ಯೂಟ್ನ ಕಾರಣಕ್ಕೋಸ್ಕರ ನೋಡ್ತಾ ಇದ್ದ ಹಾಗೆ ಕಾರೊಂದು ಹೊತ್ತಿ ಉರಿದಿರುವಂತಹ ಘಟನೆ ವೈಟ್ ಫೀಲ್ಡ್ ಬಳಿಯ ಸಾಯಿ ಲೇಔಟ್ನಲ್ಲಿ ನಡೆದಿದೆ. ನಿನ್ನೆ ರಾತ್ರಿ 8:30 ಅಷ್ಟೊತ್ತಿಗೆ ಘಟನೆ ಆಗಿದೆ. ಘಟನೆ ಆಗಬೇಕಾದ್ರೆ ವೆಹಿಕಲ್ ಮೂವ್ಮೆಂಟ್ಗಳು ಆ ರೋಡ್ನಲ್ಲಿ ಸಿಕ್ಕಾಪಟ್ಟೆ ಇದ್ವು. ಆದರೂ ಈ ರೀತಿ ಘಟನೆ ಆಗಿದ ತಕ್ಷಣನೇ ರೆಸ್ಕ್ಯೂಗೆ ಅಗ್ನಿಶಾಮಕ ಸಿಬ್ಬಂದಿ ಬಂದಿದ್ದಾರೆ. ಕಾರಲ್ಲಿ ಯಾರೂ ಇರಲಿಲ್ಲ. ಅವಘಡ ಆಗಬೇಕಾದ್ರೆ ಕಾರು ಹೊತ್ತಿ ಉರಿಯುವಂತಹ ದೃಶ್ಯ ನೀವು ಗಮನಿಸ್ತಾ ಇದ್ದೀರಾ. ಇದು ಕೆಲ ಕಾಲ ಸಾರ್ವಜನಿಕರ ಆತಂಕಕ್ಕೂ ಕೂಡ ಕಾರಣ ಆಯಿತು. ಬಟ್ ಕಾರಲ್ಲಿದ್ದಂತಹ ವ್ಯಕ್ತಿಗಳು ಸುರಕ್ಷಿತವಾಗಿದ್ದಾರೆ ಅನ್ನೋದರ ಮಾಹಿತಿ ಪ್ರಾಥಮಿಕವಾಗಿ ಸಿಗ್ತಾ ಇದೆ. ಹಾಗೂ ಯಾರಿಗೆ ಸಂಬಂಧಪಟ್ಟಂತಹ ಕಾರು ಎಲ್ಲಿಗೆ ಟ್ರಾವೆಲ್ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇನ್ನೂ ಸಿಕ್ಕಿಲ್ಲ. ಸಾಯಿ ಲೇಔಟ್ನಲ್ಲಿ ನೋಡ್ತಾ ಇದ್ದೀರಾ, ಅಕ್ಕಪಕ್ಕ ಎಲ್ಲ ವೆಹಿಕಲ್ಸ್ ಇನ್ನೂ ಮೂವ್ ಆಗ್ತಾ ಇದೆ. ಅಲ್ಲಿ ಅಪಾಯದ ತೂಗುಗತ್ತಿ ಈ ಕಾರಿನ ರೂಪದಲ್ಲಿ ನೇತಾಡ್ತಾನೆ ಇತ್ತು. ಜನ ಓಡಾಡಬೇಕಾದ್ರೇ ಇಂಥದ್ದೊಂದು ದುರ್ಘಟನೆ ಅಲ್ಲಿ ನಡೆದಿರೋದು. ಸ್ಥಳಕ್ಕೆ ಬಂದಂತಹ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನು ನಂದಿಸಿದ್ದಾರೆ. ಬಟ್ ಕಾರ್ ಕಂಪ್ಲೀಟ್ ಆಗಿ ಸುಟ್ಟು ಕರಕಲಾಗಿದೆ. ಕಂಪ್ಲೀಟ್ ಹಾನಿಗೆ ಒಳಗಾಗಿತ್ತು ಕಾರು. ಭಾಗಶಃ ಹಾನಿಯಲ್ಲ, ಸಂಪೂರ್ಣ ಹಾನಿಗೆ ಒಳಗಾಗಿತ್ತು. ಅಷ್ಟರಲ್ಲಾಗಲೇ ಕಾರು ಅನ್ನೋದು ತಿಳಿದು ಬರ್ತಾ ಇದೆ. ಅವಘಡಕ್ಕೆ ಪ್ರಾಥಮಿಕ ಮಾಹಿತಿ ಪ್ರಕಾರ ಕಾರ್ ಒಳಗಾದಂತಹ ಶಾರ್ಟ್ ಸರ್ಕ್ಯೂಟ್ ಕಾರಣ ಅಂತ ಹೇಳಲಾಗ್ತಾ ಇದೆ. ಸಾಯಿ ಲೇಔಟ್, ವೈಟ್ ಫೀಲ್ಡ್ನ ಸಾಯಿ ಲೇಔಟ್ನಲ್ಲಿ ಕಂಡು ಬಂದಂತಹ ದೃಶ್ಯ ಇದು.